ಇರುವಂತ ಪದದ ಬಗ್ಗೆ ನಾವೇನ್ ಮಾಡೋದು ಅಧ್ಯಯನ ಮಾಡೋದು. ಇದು ವ್ಯಾಕರಣ ಅಂಶದಲ್ಲಿ ಬರುವಂತ ಅತ್ಯಂತ ಮಹತ್ವಪೂರ್ಣವಾದಂತ ಅಂಶ. ನಾವು ಈ ವಿಭಕ್ತಿಯನ್ನ ಹಲವಾರು ತರಗತಿಗಳಲ್ಲಿ ಇದನ್ನ ಅಭ್ಯಾಸವನ್ನ ಮಾಡ್ತೀವಿ. ಈಗ ಮೊದಲು ನಾವು ಈ ವಿಭಕ್ತಿ ಅಂದ್ರೆ ಏನು? ದ್ವಿ ಅಂದ್ರೆ ಎರಡು, ಉಕ್ತಿ ಅಂದ್ರೆ ಮಾತು. ಅಂದ್ರೆ ಒಂದು ಮಾತು ಎರಡೆರಡು ಸಲ ಬರುವಂತದ್ದು, ಒಂದೇ ಮಾತು ಎರಡೆರಡು ಸಲ ಬರುವಂತ ಒಂದು ಸ್ಥಿತಿಗೆ ನಾವು ವಿಭಕ್ತಿ ಅನ್ನುವಂತ ಮಾತನ್ನು ನಾವು ಇಲ್ಲಿ ಹೇಳ್ತೇವೆ. ನೋಡ್ರಿ, ಒಂದು ಪದ ಎರಡು ಬಾರಿ ಬಳಕೆಯಾದರೆ ಅದನ್ನು ನಾವು ವಿಭಕ್ತಿ ಎನ್ನುವುದು. ಒಂದು ಪದ ಎರಡು ಬಾರಿ ಬಳಕೆಯಾದರೆ ಅದನ್ನು ಏನು ಕರೆಯುವ ವಿಭಕ್ತಿ ಅನ್ನುವಂಥ ಅಂಶವನ್ನು ನಾವು ಇಲ್ಲಿ ಕಾಣ್ತೀವಿ. ಉದಾಹರಣೆಯಾಗಿ ನೋಡಿ, ಉದಾಹರಣೆಗೆ ನಮಗೆ ಗೊತ್ತಾಗ್ತದೆ ಬೇಗ ಬೇಗ. ನೋಡ್ರಿ, ಬೇಗ ಬೇಗ. ಈ ಬೇಗ ಅನ್ನುವಂಥ ಶಬ್ದ ಪುನಃ ಬಂದದ, ಅದಕ್ಕೆ ಎರಡು ಬಾರಿ ಹೇಳ್ತೀವಿ ನಾವು. ಬೇಗ ಅನ್ನುವಂಥ ಪದ ಎರಡೆರಡು ಸಲ, ಬೇಗ ಬೇಗ. ಆಮೇಲೆ ನೆಕ್ಸ್ಟ್ ದೊಡ್ಡ ದೊಡ್ಡ. ಇಲ್ಲಿ ನೋಡ್ರಿ, ಈ ಪದ ಪುನಃ ಬಳಕೆಯಾಗಿದೆ, ದೊಡ್ಡ ದೊಡ್ಡ. ಮತ್ತೆ ಮತ್ತೆ, ಈ ಮತ್ತೆ ಅನ್ನುವಂಥ ಪದ ಪುನಃ ಬಳಕೆಯಾಗಿದೆ. ಅದೇ ರೀತಿಯಾಗಿ ನಗು ನಗುತ್ತಾ. ಈ ಪದಗಳನ್ನ ಸಾಮಾನ್ಯವಾಗಿ ನಾವು ವಾಕ್ಯಗಳಲ್ಲಿ ಬಳಕೆಯಾಗುವುದನ್ನು ನೋಡ್ತೀವಿ, ಹೌದಲ್ಲ? ಈ ಪದ ಪ್ರತಿಯೊಂದು ವಾಕ್ಯದಲ್ಲಿ ಉಪಯೋಗಗಳನ್ನು, ಬೇರೆ ಬೇರೆ ವಾಕ್ಯಗಳಲ್ಲಿ ಉಪಯೋಗಗಳನ್ನು ನೋಡ್ತೀವಿ. ನೀನು ಶಾಲೆಗೆ ಬೇಗ ಬೇಗ ಬಾ, ನೀನು ಶಾಲೆಗೆ ಬೇಗ ಬೇಗನೆ ಬಾ. ನೋಡಿ, ಬೇಗ ಬೇಗ ಅನ್ನುವಂಥ ಪದವನ್ನು ನಾವು ವಾಕ್ಯದಲ್ಲಿ ಉಪಯೋಗಗಳನ್ನು ನಾವು ಇಲ್ಲಿ ನೋಡಬಹುದು. ಇದನ್ನು ನಾವು ಏನು ಕರಿತೀವಿ ಅಂದರೆ ವಿಭಕ್ತಿ ಕರಿತೀವಿ. ಇನ್ನು ಎರಡನೇದು ಜೋಡನುಡಿ. ಹಾಗಾದ್ರೆ ಜೋಡನುಡಿ ಅಂದ್ರೆ ಏನು? ಯಾರು ನಾವು ಜೋಡನುಡಿ ಅಂತ ಕರಿತೀವಿ ಅನ್ನುವಂಥದ್ದ ಒಂದು ವ್ಯಾಕರಣದ ಅಂಶ. ನಾವು ಈ ವಿಭಕ್ತಿ ಹಾಗೂ ಜೋಡನುಡಿ ಒಂದೇ ರೀತಿಯಾಗಿ ಅನಿಸಬಹುದು, ಆದರೆ ಅರ್ಥ ಮಾತ್ರ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ. ಈಗ ನೋಡೋಣ, ಪದಗಳಲ್ಲಿ ಎರಡು ಬೇರೆ ಬೇರೆ ಪದಗಳಿದ್ದು ಅವು ಜೊತೆ ಜೊತೆಯಾಗಿ ಬಳಕೆಯಾದರೆ ಅವುಗಳನ್ನ ಜೋಡಣೆ ಎನ್ನುವುದು. ಪದ ಇರ್ತಿದ್ರ, ಆ ಪದ ಇರ್ತಾವ, ಆ ಪದಗಳಲ್ಲಿ ಒಂದು ಪದ ಬೇರೆ ಇರ್ತದ, ಇನ್ನೊಂದು ಪದ ಮತ್ತೆ ಬೇರೆ ಇರ್ತದೆ. ಆದ್ರೆ ನಮಗವು ಒಂದೇ ರೀತಿಯಾಗಿ ಅನಿಸ್ತಾ ಇರ್ತಾವ, ಆದ್ರೆ ಅಲ್ಲ, ಅವು ಒಂದೇ ಆಗಿರಲಿಲ್ಲ. ಒಂದೊಂದು ಪದ ಒಂದೊಂದು ಅರ್ಥವನ್ನು ಹೊಂದಿರ್ತದ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಪದಗಳಲ್ಲಿ ಎರಡು ಬೇರೆ ಬೇರೆ ಪದಗಳಿದ್ದು ಅವೇನಾಗ್ತಾವು? ಜೊತೆಯಾಗಿ ಬಳಕೆ ಆಗ್ತಾವು. ಏನಾಗಿ ಬಳಕೆ ಆಗ್ತಾವು? ಜೊತೆಯಾಗಿ ಬಳಕೆ ಆಗ್ತಾವು. ನೋಡಿ, ಇಲ್ಲಿ ಉದಾಹರಣೆ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಉದಾಹರಣೆ, ನೋವು. ನೋವು ಅನ್ನುವಂಥ ಪದ ಬೇರೆ, ನಲಿವು ಅನ್ನುವಂಥ ಪದ ಬೇರೆ, ಹೌದಲ್ಲ? ನೋವು ದುಃಖ, ನಲಿವು ಸಂತೋಷವನ್ನ ನೀಡ್ತದ. ಆದ್ರೆ ನಮಗೆ ಏನ್ ಅನ್ಸ್ತದ? ಇವು ಎರಡು ಪದ ಒಂದೇ ಅನ್ಸಬಹುದು, ಆದ್ರೆ ಇವು ಎರಡು ಪದ ಒಂದೇ ಅಲ್ಲ. ನೋವು ಅರ್ಥ ಕೊಡೋದು ಬೇರೆ ಪದ, ನಲಿವು ಅರ್ಥ ಕೊಡೋದು ಬೇರೆ. ಅದೇ ರೀತಿಯಾಗಿ ಊರು ಕೇರಿ, ಊರು ಬೇರೆ ಕೇರಿ ಬೇರೆ, ಊರು ಬೇರೆ ಕೇರಿ ಬೇರೆ. ಈ ರೀತಿಯಾಗಿ ನಾವು ವ್ಯಾಕರಣದಲ್ಲಿ ಈ ವಿಭಕ್ತಿ ಹಾಗೂ ಜೋಡಣೆಗಳನ್ನ ಗಮನಿಸ್ತೇವೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಓಕೆ.